ವೀಕ್ಷಕರೇ ನಮಸ್ಕಾರ. ಸ್ಯಾಂಡಲ್ವುಡ್ನಲ್ಲಿ ಕರಾವಳಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ. ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ ಅಭಿನಯದ ಸಿನಿಮಾ ಅನ್ನೋ ಕಾರಣಕ್ಕೆ ಕರಾವಳಿ ಚಿತ್ರದ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆನೇ ಇತ್ತು. ಟ್ರೇಲರ್ ರಿಲೀಸ್ ದಿನಾನೇ ಪ್ರಜ್ವಲ್ ದೇವರಾಜ್ ಬರದೆ ವಿವಾದ ಸೃಷ್ಟಿ ಆಯಿತು. ಪೇಮೆಂಟ್ ಮ್ಯಾಟ್ರ್ ನಾನು ಬರದೇ ಇರೋದಕ್ಕೆ ಕಾರಣ ಅಂತ ಪ್ರಜ್ವಲ್ ದೇವರಾಜ್ ಸಮಜಾಯಿಷಿಯನ್ನು ಕೊಟ್ಟಿದ್ದು ಆಯಿತು. ರಿಲೀಸ್ ಆದ ಟ್ರೇಲರ್ ಕರಾವಳಿ ಸಿನಿಮಾ ಹೇಗಿರ್ಬೋದು ಅನ್ನೋ ಸೂಚನೆಯನ್ನು ನೀಡಿದೆ. ಚಿತ್ರದ ಟ್ರೇಲರ್ ಇದೊಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನು ಸಾರಿ ಹೇಳುತ್ತೆ. ರಿಚ್ನೆಸ್, ಕಲರ್ ಟೋನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕ್ಯಾಮರಾ ವರ್ಕ್, ಚಿತ್ರತಂಡ ಮಾಡಿರೋ ಹಾರ್ಡ್ ವರ್ಕ್, ಹೋಮ್ ವರ್ಕ್ ಎಲ್ಲವನ್ನ ತೆರೆದಿರ್ತಾ ಇದೆ. ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ಮಿತ್ರ, ರಮೇಶ್ ಇಂದಿರಾ ಮುಂತಾದ ಉತ್ತಮ ನಟರು ಚಿತ್ರದಲ್ಲಿರೋದು ಮತ್ತಷ್ಟು ಬೋನಸ್. ಎಲ್ಲರ ಒಂದೊಂದು ಲುಕ್ ಸಿನಿಮಾದ ಪಾತ್ರ ಪೋಷಣೆ ಹೇಗಿರ್ಬೋದು ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಟ್ರೇಲರ್ ಮೂಲಕ ಸದ್ದು ಮಾಡಿ ಸುದ್ದಿಗೆ ಬರಬೇಕಿದ್ದ ಕರಾವಳಿ ಸಿನಿಮಾ ಪ್ರಜ್ವಲ್ ದೇವರಾಜ್ ಆಬ್ಸೆನ್ಸ್ನಿಂದ ವಿವಾದಕ್ಕೆ ಕಾರಣ ಆಗಿದೆ. ನಿರ್ದೇಶಕ ಗುರುದತ್ ಗಾಣಿಗ ಪ್ರಜ್ವಲ್ ದೇವರಾಜ್ ಅವರಿಗೆ ಬೇರೆಯವರ ವಾಯ್ಸ್ ಡಬ್ ಮಾಡಿಸಿರೋದು ವಿವಾದಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಇದಕ್ಕೆ ಪೇಮೆಂಟ್ ಮ್ಯಾಟರ್ ಕಾರಣ ಅನ್ನೋದು ಪ್ರಜ್ವಲ್ ದೇವರಾಜ್ ನೇರವಾಗಿ ಹೇಳಿದ್ದಾರೆ. ಈ ಚರ್ಚೆಯ ಮಧ್ಯೆ ಕರಾವಳಿ ನಿರ್ಮಾಪಕರು ಪ್ರಜ್ವಲ್ ದೇವರಾಜ್ ಅವರಿಗೆ 1 ಕೋಟಿ ಪ್ಲಸ್ ಹಣವನ್ನು ಸಂಭಾವನೆ ರೂಪದಲ್ಲಿ ನೀಡುವುದರ ಬಗ್ಗೆ ನೇರವಾಗಿ ಮಾತನಾಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಸಿನಿಮಾದ ಹೀರೋ ಆಗಿರೋ ಕಾರಣಕ್ಕೆ ಅವರಿಗೆ ಕೋಟಿ ಪ್ಲಸ್ ಹಣದ ಮಾತುಕತೆ ನಡೆದಿದೆ ಅನ್ನೋದು ಚಿತ್ರತಂಡದ ಪಾಯಿಂಟ್. ಆದರೆ ಸಿನಿಮಾ ನೋಡಿದವರಿಗೆ ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜೋ, ರಾಜ್ಬಿ ಶೆಟ್ಟಿಯೋ ಇದ್ದ ಕಾರಣಕ್ಕೆ ಅವರೇ ಹೀರೋ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ. ಕರಾವಳಿ ಸಿನಿಮಾದ ದೊಡ್ಡ ಹೀರೋಗಿರಿಯಲ್ಲಿ ತೇಲಾಡ್ತಿರೋ ಯಾರೂ ಅಲ್ಲ ಅನ್ನೋದು ಇದರ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ. ಕರಾವಳಿ ಸಿನಿಮಾದ ಹೀರೋ ನಿಜವಾಗಿಯೂ ಕರಾವಳಿಯ ಜನಪದ ಕ್ರೀಡೆ ಕಂಬಳ. ಕರಾವಳಿ ಎಂಬ ಟೈಟಲ್ ಮತ್ತು ಜನಪದ ಕ್ರೀಡೆ ಕಂಬಳ ಈ ಸಿನಿಮಾದ ಮೊದಲ ಹೀರೋ. ಕಂಬಳದ ಕಾನ್ಸೆಪ್ಟ್ ಇದೆ ಎಂಬ ಕಾರಣಕ್ಕೇನೆ ಈ ಚಿತ್ರಕ್ಕೆ ಇದೀಗ ವಿಶಿಷ್ಟವಾದ ಮೈಲೇಜ್ ಸಿಗ್ತಿದೆ. ಸಿನಿಮಾದವರು ಮಾತಾಡೋ ಹಾಗೆ ಸಿನಿಮಾ ಕಂಟೆಂಟ್ ಹೀರೋ ಆಗಿರೋದು ಕರಾವಳಿ ಸಿನಿಮಾದ ಟ್ರೇಲರ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಹೀರೋ ಆಗಿ ಅಭಿನಯಿಸಿದ್ದಕ್ಕಾಗಿ ಪ್ರಜ್ವಲ್ ದೇವರಾಜ್ಗೆ ಕೋಟಿ ಪ್ಲಸ್ ಸಂಭಾವನೆ ಕೊಡೋದಾದರೆ ಕರಾವಳಿಯ ಕಂಬಳ ಕ್ಷೇತ್ರಕ್ಕೆ ಕರಾವಳಿ ಸಿನಿಮಾ ತಂಡ 4 ಪಟ್ಟು ಹೆಚ್ಚು ಹಣ ಕೊಡಬೇಕಾಗಿ ಬರ್ಬೋದೇನೋ. ಕರಾವಳಿ ಸಿನಿಮಾದ ಪ್ರಮುಖ ಕಥೆಯೇ ಕಂಬಳದ ಸುತ್ತವೇ ಸುತ್ತುತ್ತೆ ಅನ್ನೋದು ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ಕಂಬಳ ಕ್ರೀಡೆಯಲ್ಲಿ ದೈವಿಕ ಆಚರಣೆಯ ಕನೆಕ್ಷನ್ ಕೂಡ ಇದೆ. ಕಂಬಳ ಕೋಣದ ಓಟದಲ್ಲಿ ಪ್ರತಿಷ್ಠೆಗಳು, ಎದೆಯಲ್ಲಿ ಕಿಚ್ಚು ಇರಬಹುದು. ಆದರೆ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ ಅಂಟಿಸಿದ ಕ್ರೆಡಿಟ್ ಮಾತ್ರ ಈ ಚಿತ್ರದ ನಿರ್ದೇಶಕರಿಗೆ ಕೊಡಲೇಬೇಕು. ಕೆಸರಿಗೋಸ್ಕರ ಉಸಿರು ಬಿಡುವ ಜಾಯಮಾನ ಸಿನಿಮಾ ಮಂದಿಗೆ ಬಂದೇ ಬರಬೇಕು. ಯಾಕಂದರೆ ಇದೇನಿದ್ರು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಅದಕ್ಕಾಗಿಯೇ ಕಂಬಳ ಕ್ರೀಡೆ ಇಟ್ಕೊಂಡು ಎಲ್ಲ ಸಿನಿಮಾಗಳಲ್ಲಿ ಇರುವಂತೆ ರಿವೆಂಜ್ ಸ್ಟೋರಿ, ಲವ್ ಸ್ಟೋರಿ, ಆ್ಯಕ್ಷನ್ ಕಂಟೆಂಟ್, ಲವ್ ಸೆಂಟಿಮೆಂಟ್ ಅಷ್ಟಮಂಗಲ ತುರುಕಿರೋದು ಟ್ರೇಲರ್ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತುಳುನಾಡಿನ ದೈವ ಗುಳಿಗನ ಕೈಯಲ್ಲಿ ಆಕ್ಷನ್ ಮಾಡಿಸಿದ ಸಿನಿಮಾ ಮಂದಿ ಇದೀಗ ಕರಾವಳಿಯ ಜನಪದ ಕ್ರೀಡೆ ಕಂಬಳವನ್ನು ತೆರೆಗೆ ತಂದು ನೆತ್ತರು ಹೊರಿಸಿ ಕಮಾಯಿ ಮಾಡುವುದಕ್ಕೆ ಹೊರಟಿದ್ದಾರೆ. ಇದೇ ಕಾರಣಕ್ಕೋ ಏನೋ ಟ್ರೇಲರ್ ರಿಲೀಸ್ನಲ್ಲೂ ವಿವಾದ ಹರಿಸಿದ್ದಾರೆ. ಇದೇ ತಿಂಗಳು ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಇನ್ನಷ್ಟು ಪ್ರೇಕ್ಷಕರನ್ನು ಫಸ್ಟ್ ಡೇ ತಕ್ಷಣ ಕರ್ಕೊಂಡು ಹೋಗುವ ಮನಸ್ಸು ಮಾಡ್ತಾರೋ ಅಥವಾ ತಲೆ ಕೆರ್ಕೊಂಡು ಹೋಗುವ ಮನಸ್ಸು ಮಾಡ್ತಾರೋ ಅನ್ನೋದನ್ನ ಸಿನಿಮಾ ರಿಲೀಸ್ ಆದ ದಿನಾನೇ ನೋಡಿ ಹೇಳಬೇಕು. ನ್ಯೂಸ್ ಡೆಸ್ಕ್ ತುಳು ಟೈಮ್ಸ್.